ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಕೇಂದ್ರ ಸಚಿವರಾದ ಅಮಿತ್ ಶಾ ವಿರುದ್ಧ ವಿಜಯಪುರ ನಗರದಲ್ಲಿ ಪ್ರಗತಿಪರ ಸಂಘಟನೆಯ ವತಿಯಿಂದ ನಡೀತಾ ಇರುವ ಹೋರಾಟಕ್ಕೆ ಜೈ ಕರ್ನಾಟಕ ಸಂಘಟನೆ ವಿಜಯಪುರ ಜಿಲ್ಲೆಯ ಘಟಕ ವತಿಯಿಂದ ಸಂಪೂರ್ಣ ಬೆಂಬಲ ಇದೆ ಎಂದು ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಗೌಡ ದಾಶಾಳ್ ತಿಳಿಸಿದರು. ಇವತ್ತು ಅಂಬೇಡ್ಕರ್ ಅವಹೇಳನ ಹೇಳಿಕೆಯನ್ನ ಖಂಡಿಸಿ ಪ್ರಗತಿಪರ ಸಂಘಟನೆಗಳು ಇವತ್ತೊಂದು ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದೆ. ಅದಕ್ಕಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಘಟಕ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸುವ ಸಲುವಾಗಿ ಇವತ್ತು ನಾವು ಈ ಸಂದರ್ಭದಲ್ಲಿ ಬಂದು ಪಾಲ್ಗೊಂಡಿದ್ದೀವಿ. ಯಾಕಂದ್ರೆ ಅವ್ರು ಹೋರಾಟ ಮಾಡುವುದೊಂದು ಸೂಕ್ತ. ನಾವೆಲ್ಲರೂ ಕೂಡಿ ಹೋರಾಟ ಮಾಡುವಂತ ಪ್ರಸಂಗ ಯಾಕಪ್ಪ ಅಂತ ಕೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಂದು ಆಸ್ತಿ, ಈ ದೇಶದ ಒಂದು ಶಕ್ತಿ, ಈ ದೇಶ ಹೀಗೆ ನಡಿಬೇಕು ಅಂತಕ್ಕಂಥದ್ದನ್ನ ಅವರು ಆ ಸಂದರ್ಭದಲ್ಲಿ ಸ್ವತಂತ್ರ ಸಿಕ್ಕ ಸಂದರ್ಭದಲ್ಲಿ ಏನು ಅವ್ರು ಮಾಡಿರ್ತಕ್ಕಂಥ ಸೇವೆ ಇವತ್ತು ಯಾವ ರೀತಿಯಾಗಿದೆ. ಇವತ್ತು ಯಾವ್ದಾದ್ರು ದೇವರು ಏನ್ ಅನ್ಕೊಂಡಿಲ್ಲ. ಅವರು ನಮ್ಮ ಭಾರತ ದೇಶಕ್ಕೆ ನಿಜವಾಗಲೂ ಅಂಬೇಡ್ಕರ್ ಅವರು ದೇವರೇ ಆಗಿದ್ದಾರೆ. ಅವರು ದೇವರೇ ಆಗಿದ್ದಾರೆ. ಯಾಕಂದ್ರೆ ನಾವು ಯಾವ ರೀತಿಯಾಗಿ ನಮ್ಮ ರೀತಿ ನೀತಿಗಳು ಹಾಗೂ ನೈತಿಕ ನಿಯಮಗಳು, ಕಟ್ಟುಪಾಡುಗಳು, ನಮ್ಮ ಹಕ್ಕುಗಳನ್ನು ಯಾವ ರೀತಿಯಾಗಿ ಚಲಾಯಿಸಬೇಕು ಅಂತಕ್ಕಂಥ ವಿಚಾರವನ್ನ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಹೇಳಿಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅದು ಅಂಬೇಡ್ಕರ್ ಅವರು. ಇವತ್ತು ಅಂಬೇಡ್ಕರ್ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ ಅಂದ್ರೆ ಅವರು ಒಂದು ಶಕ್ತಿಯಾಗಿ, ಅವರು ದೇವರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಇವತ್ತೇನವರು ಕೇಂದ್ರದಲ್ಲಿ ಕುಳಿತುಕೊಂಡು ಇವತ್ತು ಅಧಿಕಾರದ ಮದದಿಂದ ನಮಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಅವರು ನಿರ್ಮಿಸಿರ್ತಕ್ಕಂಥ ಕುರ್ಚಿ ಮೇಲೆ ಕುಂದಿರ್ಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ. ಯಾವುದೇ ವ್ಯಕ್ತಿ ಇರ್ಲಿ, ಯಾವುದೇ ಪಕ್ಷ ಇರ್ಲಿ, ಯಾವುದೇ ವ್ಯಕ್ತಿ ಇರ್ಲಿ, ಇವತ್ತು ಯಾವತ್ತೂ ನಾವು ಸಂವಿಧಾನಕ್ಕೆ ತಲೆಬಾಗಿ ನಡೆಯುವಂತ ಒಂದು ಕೆಲಸವನ್ನ ಇಡೀ ಭಾರತೀಯರು ನಡ್ಕೋಬೇಕಾಗತ್ತೆ. ಇವತ್ತು ಆರಿಸಿ ಬಂದ ಮೇಲೆ ಯಾರನ್ನಾದ್ರೂ ಅವ್ರು ಕೀಳು ಮಟ್ಟವಾಗಿ ಕಾಣ್ತಾರಪ್ಪ ಅಂದ್ರೆ ಇದು ಖಂಡನಾರ್ಹ. ಇದು ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಸಂಪೂರ್ಣವಾಗಿ ಇದನ್ನು ನಾವು ಖಂಡಿಸ್ತೇವೆ. ಇನ್ನು ಮುಂದೆ ಬರುವಂತ ಹೋರಾಟದಲ್ಲಿ, ಉಗ್ರವಾದ ಹೋರಾಟದಲ್ಲಿ ಕೂಡ ನಾವು ಇಡೀ ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ಪಾಲ್ಗೊಳ್ತೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಮೊದಲು ಅವರಿಗೆ ಸಂವಿಧಾನವನ್ನು ಓದಿ ಆಮೇಲೆ ಕುರ್ಚಿ ಮೇಲೆ ಕುಂಡ್ರಿ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ನಾವು ಪ್ರಗತಿಪರ ಸಂಘಟನೆಗಳಿಂದ ಕೂಡ ಮಾಡಲು ಇಚ್ಛಿಸ್ತೀನಿ. ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಅಧ್ಯಕ್ಷರು ಸಂಗಮೇಶ್ ಗೌಡ ದಾಶಾಳ್ ಅವರು.